ವಿಜ್ಞಾನ ತರಗತಿಗಳು @VSR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋಕ್ ಮುಂಚೆ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಆಗಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಲೈಕ್ ಮಾಡಿದ್ರೆ ತಾನೇ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಡಿಯೋ ತಲುಪೋದು. ಲೈಕ್ ಮಾಡಿ, ಓಕೆನಾ? ನಮಸ್ಕಾರ. ನಾವು ನಮ್ಮ ಸುತ್ತಮುತ್ತಲಿನ ಜಗತ್ತನ್ನು ಹೇಗೆ ನೋಡ್ತೀವಿ ಅಂತ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಇವತ್ತು ಒಂದು ಬೆಳಕಿನ ಕಿರಣದ ಜೊತೆ ಪಯಣ ಶುರು ಮಾಡೋಣ. ವಸ್ತುಗಳ ಮೇಲೆ ಬಿದ್ದು ನಮ್ಮ ಕಣ್ಣನ್ನು ತಳುಪೋ ಮೊದಲು ಈ ಬೆಳಕು ಏನೆಲ್ಲಾ ಸಾಹಸ ಮಾಡುತ್ತೆ ಅಂತ ನೋಡೋಣ. ಇದನ್ನ ನಾವೆಲ್ಲರೂ ನೋಡಿರ್ತೀವಿ ಅಲ್ವಾ? ಈ ಒಂದು ಸರಳ ಪ್ರಶ್ನೆಯೇ ನಮ್ಮ ಇವತ್ತಿನ ಕುತೂಹಲದ ಕೇಂದ್ರ. ಈ ವಿಶ್ಲೇಷಣೆಯ ಕೊನೆಗೆ ಈ ಮಾಯಾಜಾಲದ ಹಿಂದಿನ ವಿಜ್ಞಾನ ಏನು ಅಂತ ಖಂಡಿತವಾಗಿಯೂ ಸ್ಪಷ್ಟವಾಗುತ್ತೆ. ಸರಿ, ನಮ್ಮ ಪಯಣದ ಮೊದಲ ಹಂತಕ್ಕೆ ಧುಮುಕೋಣ. ಬೆಳಕು ಒಂದು ಮೇಲ್ಮೈಗೆ ತಾಗಿದಾಗ ಅದು ಕೇವಲ ಎರಡೇ ಕೆಲಸ ಮಾಡಬಲ್ಲದು. ಒಂದು, ಅಲ್ಲಿಂದ ಪುಟಿದು ವಾಪಸ್ ಬರಬಹುದು, ಅಥವಾ ಎರಡು, ಅದರ ಒಳಗೆ ಹೋಗಿ ಸ್ವಲ್ಪ ಬಾಗಬಹುದು. ಇದನ್ನೇ ನಾವು ಪ್ರತಿಫಲನ ಮತ್ತೆ ವಕ್ರೀಭವನ ಅಂತ ಕರೆಯೋದು. ಈಗ ಈ ಸ್ಲೈಡ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ನೋಡೋಣ. ಈ ಎರಡು ನಿಯಮಗಳು ಅಣ್ಣ-ತಮ್ಮಂದ್ರ ಹಾಗೆ ಒಂದೇ ರೀತಿ ಕಾಣ್ತವೆ, ಆದರೆ ಒಂದು ಮುಖ್ಯವಾದ ವ್ಯತ್ಯಾಸವಿದೆ. ಎರಡರಲ್ಲೂ ಕಿರಣಗಳು ಒಂದೇ ಸಮತಲದಲ್ಲಿ ಇರ್ತಾವೆ. ಪ್ರತಿಫಲನದಲ್ಲಿ ಇದು ತುಂಬಾನೇ ಸಿಂಪಲ್. ಯಾವ ಆಂಗಲ್ನಲ್ಲಿ ಬೆಳಕು ಬೀಳುತ್ತೋ ಅದೇ ಆಂಗಲ್ನಲ್ಲಿ ವಾಪಸ್ ಹೋಗುತ್ತೆ. ಆದ್ರೆ ವಕ್ರೀಭವನದಲ್ಲಿ ಒಂದು ಟ್ವಿಸ್ಟ್ ಇದೆ. ಗಾಳಿಯಿಂದ ನೀರಿಗೆ ಬೆಳಕು ಹೋಗುವಾಗ ಅದರ ವೇಗ ಕಡಿಮೆಯಾಗಿ ಅದು ಬಾಗುತ್ತೆ ಅಲ್ವಾ? ಸ್ನೆಲ್ನ ನಿಯಮ ಹೇಳೋದೇನಂದ್ರೆ ಆ ಬಾಗುವಿಕೆ ಎಷ್ಟು ಇರುತ್ತೆ ಅನ್ನೋದು ಯಾವಾಗ್ಲೂ ನಾವು ಊಹಿಸಬಹುದಷ್ಟೇ ಇರುತ್ತೆ. ಅಂದ್ರೆ ಗಾಳಿ ಮತ್ತು ನೀರಿಗೆ ಬೆಳಕು ಯಾವ ಕೋನದಲ್ಲಿ ಪ್ರವೇಶಿಸಿದ್ರೂ ಅದು ಬಾಗುವ ಕೋನದೊಂದಿಗಿನ ಸಂಬಂಧ ಯಾವಾಗ್ಲೂ ಸ್ಥಿರವಾಗಿರುತ್ತೆ. ಇದು ಪ್ರತಿಯೊಂದು ವಸ್ತುವಿಗೂ ಇರುವ ಒಂದು ನಿಗದಿತ ಬಾಗುವಿಕೆಯ ನಿಯಮ ಇದ್ದಾಗೆ. ಹಾಗಾದ್ರೆ ಬೆಳಕು ಯಾಕೆ ಬಾಗುತ್ತೆ? ಅದಕ್ಕೆ ಕಾರಣ ವಕ್ರೀಭವನ ಸೂಚ್ಯಾಂಕ. ಇದನ್ನ ಬೆಳಕಿನ ಪಯಣದಲ್ಲಿ ಬರುವ ಒಂದು ಸ್ಪೀಡ್ ಬ್ರೇಕರ್ ಅಂತ ಅನ್ಕೋಬಹುದು. ಒಂದು ವಸ್ತುವಿನ ವಕ್ರೀಭವನ ಸೂಚ್ಯಾಂಕ ಜಾಸ್ತಿ ಇದ್ದಷ್ಟು ಬೆಳಕು ಅದರೊಳಗೋದಾಗ ಜಾಸ್ತಿ ನಿಧಾನವಾಗುತ್ತೆ ಮತ್ತು ಅಷ್ಟೇ ಜಾಸ್ತಿ ಬಾಗುತ್ತೆ. ಇಲ್ಲಿ ನೋಡಿ, ಒಂದು ಗಾಜಿನ ಚಪ್ಪಡಿಯ ಮೂಲಕ ಬೆಳಕು ಹೋಗುವಾಗ ಅದು ಗಾಳಿಯಿಂದ ಗಾಜಿಗೆ ಹೋಗುವಾಗ ಒಮ್ಮೆ ಬಾಗುತ್ತೆ, ಮತ್ತೆ ಗಾಜಿನಿಂದ ಹೊರಗೆ ಗಾಳಿಗೆ ಬರುವಾಗ ಇನ್ನೊಮ್ಮೆ ಬಾಗುತ್ತೆ. ನೀರಿನಲ್ಲಿಟ್ಟ ಚಮಚ ಬಾಗಿದಂತೆ ಕಾಣೋದಕ್ಕೂ ಇದೇ ತತ್ವ ಕಾರಣ. ಬೆಳಕು ನೀರು ಮತ್ತು ಗಾಳಿಯ ನಡುವೆ ಪಯಣಿಸುವಾಗ ಬಾಗುವುದೇ ಆ ದೃಶ್ಯಭ್ರಮೆಗೆ ಮೂಲ ಕಾರಣ. ಸರಿ, ಬೆಳಕಿನ ಮೊದಲ ನಿಯಮ ಅಂದ್ರೆ ಪ್ರತಿಫಲನವನ್ನು ಬಳಸಿ ದರ್ಪಣಗಳು ಹೇಗೆ ಅದ್ಭುತಗಳನ್ನ ಸೃಷ್ಟಿಸುತ್ತವೆ ಅಂತ ನೋಡೋಣ. ಇಲ್ಲಿ ಬೆಳಕು ಪುಡಿದು ನಮಗೆ ವಿಭಿನ್ನವಾದ ಚಿತ್ರಗಳನ್ನು ತೋರಿಸುತ್ತೆ. ನಾವು ಪ್ರತಿದಿನ ದರ್ಪಣಗಳನ್ನ ಬಳಸ್ತೀವಿ. ವಸ್ತುವನ್ನು ದೊಡ್ಡದಾಗಿ ನೋಡೋಕೆ ದಂತವೈದ್ಯರು ಬಳಸುವ ನಿಮ್ನ ದರ್ಪಣದಿಂದ ಹಿಡಿದು ವಾಹನ ಚಾಲಕರಿಗೆ ಹಿಂದಿನ ರಸ್ತೆಯ ವಿಶಾಲವಾದ ನೋಟ ಕೊಡುವ ಪೀನದರ್ಪಣದವರೆಗೆ ಪ್ರತಿಯೊಂದರ ಆಕಾರವು ಅದರ ನಿರ್ದಿಷ್ಟ ಕೆಲಸವನ್ನು ನಿರ್ಧರಿಸುತ್ತೆ. ಅಂತಿಮವಾಗಿ ದರ್ಪಣದ ವಕ್ರತೆಯೇ ಎಲ್ಲವನ್ನೂ ನಿರ್ಧರಿಸುತ್ತೆ. ಸಮತಟ್ಟಾದ ಕನ್ನಡಿ ನಮ್ಮಷ್ಟೇ ಗಾತ್ರದ ಪ್ರತಿಬಿಂಬ ಕೊಟ್ರೆ, ವಕ್ರದರ್ಪಣಗಳು ಬೆಳಕಿನ ಕಿರಣಗಳನ್ನ ಒಂದೆಡೆ ಸೇರಿಸಿ ಅಥವಾ ಹೊರಗೆ ಹರಡಿ ನಮಗೆ ದೊಡ್ಡದಾದ, ಸಣ್ಣದಾದ ಅಥವಾ ತಲೆಕೆಳಗಾದ ಪ್ರತಿಬಿಂಬಗಳನ್ನ ತೋರಿಸಬಲ್ಲವು. ನಮ್ಮ ಪಯಣ ಈಗ ಮುಂದಿನ ಹಂತಕ್ಕೆ ಬಂದಿದೆ. ಇಲ್ಲಿ ಬೆಳಕು ಒಂದು ವಸ್ತುವಿನಿಂದ ಪುಟಿಯುವುದಿಲ್ಲ, ಬದಲಾಗಿ ಅದರ ಮೂಲತಃ ಹಾದು ಹೋಗುತ್ತೆ ಮತ್ತು ಹಾಗೆ ಹೋಗುವಾಗ ಬಾಗುತ್ತೆ. ಇದೇ ಮಸೂರಗಳ ಹಿಂದಿರೋ ಮ್ಯಾಜಿಕ್. ಒಂದು ಮಸೂರ ಎಷ್ಟು ಪವರ್ಫುಲ್ ಅಂತ ಹೇಗೆ ಹೇಳೋದು? ಅದರ ಸಾಮರ್ಥ್ಯದಿಂದ. ಅದನ್ನ ಅಳೆಯೋ ಯೂನಿಟ್ ಡಯಾಪ್ಟರ್. ಜಾಸ್ತಿ ಡಯಾಪ್ಟರ್ ಅಂದ್ರೆ ಆ ಮಸೂರ ಬೆಳಕನ್ನು ಅಷ್ಟೇ ಬಲವಾಗಿ ಬಾಗ್ಸುತ್ತೆ ಅಂತ ಅರ್ಥ. ಮಸೂರದ ಸಾಮರ್ಥ್ಯ ಪಾಸಿಟಿವ್ ಅಥವಾ ನೆಗೆಟಿವ್ ಇರಬಹುದು. ಪಾಸಿಟಿವ್ ಪವರ್ ಇರೋ ಪೀನ ಮಸೂರ ಬೆಳಕಿನ ಕಿರಣಗಳನ್ನೆಲ್ಲ ಒಂದೆಡೆ ಸೇರಿಸುತ್ತೆ. ಇದನ್ನ ದೂರದೃಷ್ಟಿ ಸರಿಪಡಿಸಲು ಬಳಸ್ತಾರೆ. ನೆಗೆಟಿವ್ ಪವರ್ ಇರೋ ನಿಮ್ನ ಮಸೂರ ಬೆಳಕಿನ ಕಿರಣಗಳನ್ನ ಹೊರಗೆ ಹರಡುತ್ತೆ. ಇದನ್ನ ಸಮೀಪ ದೃಷ್ಟಿ ಸರಿಪಡಿಸಲು ಬಳಸ್ತಾರೆ. ಸಿಂಪಲ್ ಅಲ್ವಾ? ಓ, ಈಗ ಗಣಿತ ಬಂತು ಅಂತ ಹೆದ್ರಬೇಡಿ. ಇದನ್ನ ಗಣಿತ ಅನ್ನೋದಕ್ಕಿಂತ ವಿಜ್ಞಾನಿಗಳು ಬೆಳಕು ಮುಂದೆ ಏನು ಮಾಡುತ್ತೆ ಅಂತ ನಿಖರವಾಗಿ ಊಹಿಸಲು ಬಳಸುವ ಒಂದು ಶಕ್ತಿಯುತ ಭಾಷೆ ಅಂತ ಪರಿಗಣಿಸಿ. ಈ ಭಾಷೆ ಕಲಿತ್ರೆ ನಾವು ಬೆಳಕಿನ ಹಾದಿಯನ್ನೇ ನಕ್ಷೆ ಮಾಡಬಹುದು. ಈ ನಿಯಮಗಳು ಮೊದಲ ನೋಟಕ್ಕೆ ಸ್ವಲ್ಪ ಗೊಂದಲ ಅನಿಸಬಹುದು, ಆದರೆ ಇದು ತುಂಬಾ ತಾರ್ಕಿಕವಾಗಿದೆ. ನೋಡಿ, ಎಲ್ಲಾ ಅಳತೆಗಳನ್ನ ದರ್ಪಣ ಅಥವಾ ಮಸೂರದ ಮಧ್ಯದಿಂದ ಶುರು ಮಾಡಬೇಕು. ಬೆಳಕು ಚಲಿಸುವ ದಿಕ್ಕಿನಲ್ಲಿ ಅಳೆದರೆ ಪಾಸಿಟಿವ್, ಅದರ ವಿರೋಧ ದಿಕ್ಕಿನಲ್ಲಿ ಅಳೆದರೆ ನೆಗೆಟಿವ್. ಅಷ್ಟೇ ಸರಳ. ಇದೇ ದರ್ಪಣ ಸೂತ್ರ. ಒಂದು ವಸ್ತುವನ್ನು ದರ್ಪಣದ ಮುಂದೆ ಇಟ್ಟಾಗ ಅದರ ಪ್ರತಿಬಿಂಬ ಎಲ್ಲಿ
ಎಷ್ಟು ದೂರದಲ್ಲಿ ಮತ್ತು ಹೇಗಿರುತ್ತೆ ಅಂತ ನಿಖರವಾಗಿ ಹೇಳಲು ಈ ಸೂತ್ರ ನಮಗೆ ಸಹಾಯ ಮಾಡುತ್ತೆ. ಇದು ಒಂದು ರೀತಿ ಭವಿಷ್ಯವೇಳುವ ಸಾಧನ ಇದ್ದಾಗೆ. ಹಾಗೆಯೇ ಇದು ಮಸೂರ ಸೂತ್ರ. ದರ್ಪಣ ಸೂತ್ರದ ಹಾಗೆಯೇ ಇದೆ, ಆದ್ರೆ ಒಂದು ಸಣ್ಣ ಆದ್ರೆ ಅಷ್ಟೇ ಮುಖ್ಯವಾದ ವ್ಯತ್ಯಾಸವಿದೆ. ಇಲ್ಲಿ ಪ್ಲಸ್ ಚಿಹ್ನೆ ಬದಲು ಮೈನಸ್ ಇದೆ. ಈ ಒಂದು ಚಿಹ್ನೆಯ ಬದಲಾವಣೆ ಪುಟಿಯುವಿಕೆ ಮತ್ತು ಬಾಗುವಿಕೆಯ ನಡುವಿನ ಮೂಲಭೂತ ವ್ಯತ್ಯಾಸವನ್ನು ಪ್ರತಿನಿಧಿಸುತ್ತೆ. ಈಗ ನಮ್ಮ ಪಯಣದ ಅಂತಿಮ ಮತ್ತು ಅತ್ಯಂತ ರೋಚಕ ಘಟ್ಟ. ನಾವು ಕಲಿತ ಪ್ರತಿಫಲನ, ವಕ್ರೀಭವನ, ದರ್ಪಣ, ಮಸೂರ ಈ ಎಲ್ಲಾ ಪರಿಕಲ್ಪನೆಗಳನ್ನ ಒಟ್ಟುಗೂಡಿಸಿ ನಮ್ಮ ದೇಹದ ಅತ್ಯಂತ ಅದ್ಭುತ ಆಪ್ಟಿಕಲ್ ಉಪಕರಣವಾದ ಕಣ್ಣು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಈ ಕೋಷ್ಟಕ ಎಲ್ಲವನ್ನೂ ಸ್ಪಷ್ಟವಾಗಿ ವಿವರಿಸುತ್ತೆ. ಸಮೀಪದೃಷ್ಟಿ ದೋಷದಲ್ಲಿ ಪ್ರತಿಬಿಂಬವು ಕಣ್ಣಿನ ಪರದೆಯಾದ ರೆಟಿನಾದ ಮುಂದೆ ಬೀಳುತ್ತೆ, ಹಾಗಾಗಿ ಅದನ್ನ ಸರಿಯಾದ ಜಾಗಕ್ಕೆ ತಳ್ಳಲು ನೆಗೆಟಿವ್ ಪವರ್ ಇರೋ ನಿಮ್ನ ಮಸೂರ ಬೇಕು. ದೂರದೃಷ್ಟಿ ದೋಷದಲ್ಲಿ ಪ್ರತಿಬಿಂಬ ರೆಟಿನಾದ ಹಿಂದೆ ಬೀಳುತ್ತೆ, ಹಾಗಾಗಿ ಅದನ್ನ ಮುಂದೆ ತರಲು ಪಾಸಿಟಿವ್ ಪವರ್ ಇರೋ ಪೀನ ಮಸೂರ ಬೇಕು. ಈ ಮಾತು ಎಷ್ಟು ನಿಜ ಅಲ್ವಾ? ಕಣ್ಣು ನಿಜಕ್ಕೂ ಒಂದು ಅದ್ಭುತ. ದೃಗ್ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ದೃಷ್ಟಿ ಸರಿಪಡಿಸಲು ಮಾತ್ರವಲ್ಲ, ಈ ನೈಸರ್ಗಿಕ ವಿಸ್ಮಯವನ್ನು ಇನ್ನಷ್ಟು ಗೌರವಿಸಲು ನಮಗೆ ಸಹಾಯ ಮಾಡುತ್ತೆ. ನೀರಿನಲ್ಲಿ ಬಾಗಿದ ಚಮಚದ ರಹಸ್ಯದಿಂದ ಶುರುವಾಗಿ ಮಾನವನ ದೃಷ್ಟಿದೋಷ ಸರಿಪಡಿಸುವವರೆಗೆ ನಾವು ಬಂದಿದ್ದೇವೆ. ಇದು ಬೆಳಕಿನ ವಿಜ್ಞಾನದ ಶಕ್ತಿ. ಈಗ ಪ್ರಶ್ನೆ ಏನಂದ್ರೆ, ಬೆಳಕಿನ ಈ ಜ್ಞಾನವನ್ನೇ ಬಳಸಿ ಮುಂದೆ ಮನುಷ್ಯ ಏನೆಲ್ಲ ಸಾಧಿಸಬಹುದು? ಇದರ ಬಗ್ಗೆ ಯೋಚಿಸುತ್ತೀರಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.